ಮತ್ತೊಮ್ಮೆ ಅತಿವೃಷ್ಟಿಗೆ ಕುಂದಾನಗರಿಯ ರೈತರು ತತ್ತರಿಸಿ ಹೋಗಿದ್ದಾರೆ. ಮಹಾ ಮಳೆಗೆ ಸುಮಾರು 60,000 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 12,363 ಹೆಕ್ಟೇರ್ ಮೆಕ್ಕೆಜೋಳ, 31,970 ಹೆಕ್ಟೇರ್ ಹೆಸರು ಹಾನಿಯಾಗಿದೆ. 1,500 ಹೆಕ್ಟೇರ್ ಪ್ರದೇಶವನ್ನ ತೋಟಗಾರಿಕೆ ಬೆಳೆ ಬೆಳೆಯಲಾಗಿದ್ದು ಅದು ಕೂಡ ಹಾನಿಯಾಗಿದೆ. ಸಮೀಕ್ಷೆ ಆರಂಭಿಸಿದ ಸರ್ಕಾರಗಳು ಪರಿಹಾರ ನಿರೀಕ್ಷೆಯಲ್ಲಿರೋ ರೈತರು ಈಗ ಸಮೀಕ್ಷೆಯನ್ನ ಸರ್ಕಾರ ಆರಂಭಿಸಿಲ್ಲ. ಇನ್ನೂ ಕೂಡ ರೈತರು ಪರಿಹಾರ ಸಿಗಲಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ರೈತರು ಹೇಳ್ತಾ ಇರೋದು ಬೆಳೆ ಹಾನಿಯಾಗಿದೆ, ಸರ್ಕಾರ ಕೂಡಲೇ ಸಮೀಕ್ಷೆಯನ್ನ ನಡೆಸಬೇಕು, ಪರಿಹಾರವನ್ನ ಕೊಡಬೇಕು ಅಂತ. ಸಾವಿರಾರು ರೂಪಾಯಿ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಕರೆಗಟ್ಟಲೆ ಜಾಗದಲ್ಲಿ ಬೆಳೆದಂತಹ ಬೆಳೆ ಮಳೆಯಿಂದಾಗಿ ಹಾನಿಯಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಕೆಲವೊಂದು ಕಡೆ ಅಂತೂ ಇನ್ನೇನು ಕೈಗೆ ಬರಬೇಕು ಅಂತ ಇದ್ದಂತಹ ಬೆಳೆ ಕೂಡ ಹಾನಿಯಾಗಿದೆ. ಸರ್ಕಾರದಿಂದ ಪರಿಹಾರದ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಮಹಾ ಮಳೆಗೆ ಬೆಳಗಾವಿಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಅತಿವೃಷ್ಟಿಯಾಗಿದೆ ಬೆಳಗಾವಿಯಲ್ಲಿ. ರೈತರು ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. ಆರಂಭದಲ್ಲಿ ಒಳ್ಳೆ ಮಳೆ ಬಂತು ಅಂತ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ರೈತರಿಗೆ ಮಳೆ ಸಿಕ್ಕಾಪಟ್ಟೆ ಹೊಡೆತ ಕೊಟ್ಟಿದೆ. ಈಗ ನೋಡಿದ್ರೆ ಬೆಳೆ ಕೊಳೆಯೋ ಪರಿಸ್ಥಿತಿಯಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.